ತಿರುಪತಿಗೆ ಬರ್ತಾರೆ, ಶಬರಿಮಲೆಗೆ ಲಕ್ಷಾಂತರ ಬರ್ತಾರೆ. ಆದರೆ ಇದಕ್ಕೆ ಎಲ್ಲಿದೆ ನ್ಯಾಯ? ನೀವೇ ಹೇಳಿ. ಈಗ ನಮ್ಮನ್ನು ಯಾರು ನಂಬುವಂತ ಪರಿಸ್ಥಿತಿಯಲ್ಲೆಲ್ಲ ನಾವು ನಂಬೋದು ಒಂದೇ ಮಾಧ್ಯಮದವ್ರನ್ನ. ಮಾಧ್ಯಮದವ್ರು ತೋರಿಸಿದ್ರೆ ಒಳ್ಳೇದು ಸರಿ ಅನ್ನೋದನ್ನ ಅರ್ಥಗಳದೇ ಜನ ಫಸ್ಟ್ ಟಿವಿ ಚಾನಲ್ಸ್ ನ ನೋಡಿ ಮಾತ್ರ. ಅದು ತಪ್ಪಿರ್ಲಿ ಸರಿ ಇರ್ಲಿ, ಗುರುಗಳು ಯಾರಪ್ಪ ಅಂತಂದ್ರೆ ಮಾಧ್ಯಮದಲ್ಲಿ ತೋರಿಸಿದ ತಕ್ಷಣ ನಾವು ಬಿಲೀವ್ ಮಾಡ್ತೀವಿ. ಆದ್ರಿಂದ ಪಾರದರ್ಶಕವಾಗಿ ಇಲ್ಲಿ FSL ಏನ್ ನಡೀತಿದೆ ಅದನ್ನ ನೀವು ಖಂಡಿತವಾಗೂ ಲೈವ್ ಮಾಡಿ ತೋರಿಸಿ ಜನಗಳಿಗೆ ಅದ್ರ ಬಗ್ಗೆ ಅರಿವಾಗಬೇಕು. ಇದೆಲ್ಲಿ ಹೋಗ್ತಿದೆ, ಏನ್ ಮಾಡ್ತಿದೆ, ಇದು FSL ರಿಪೋರ್ಟ್ ಯಾವ್ದು ಇದು ಕೊಟ್ಟಿದ್ದಾರೆ, ಯಾವ ಕಂಪ್ನಿ ಕೊಟ್ಟಿದ್ದಾರೆ, ಯಾವ ಇದು ಕೊಟ್ಟಿದ್ದಾರೆ ಅದನ್ನೆಲ್ಲ ಗೊತ್ತಾಗ್ಬೇಕು ನಮ್ಗೆ ಪಾರದರ್ಶಕವಾಗಿರ್ಲಿ. ಇನ್ನೊಂದು ಎರಡನೇದು ಇಲ್ಲಿ ನೋಡಿ, ರಾಜ್ಯದಲ್ಲಿ 4 ತಿಂಗಳಲ್ಲಿ 979 ಬಾಲಕಿಯರ ಮೇಲೆ ಅತ್ಯಾಚಾರ. ಎಲ್ಲಿದೆ ಸರ್ ನ್ಯಾಯ? ನೀವೇ ನೋಡಿ ಸರ್, ಇದು ನಾನು ಪ್ರೆಸ್ ನೋಟ್ ಅಲ್ಲೇ ತಗೊಂಡ್ರದ್ದು, ಯಾವ್ದೋ ಹೋಗ್ಬೋದು. ಎಲ್ಲಿದೆ ನ್ಯಾಯ? ಯಾಕೆ ನಮ್ ರಾಜ್ಯ ಯಾವ ಕಡೆ ಸಾಕ್ತಾ ಇದೆ? ಹೆಣ್ಮಕ್ಳು ಹೊರಗಡೆನೆ ಹೋಗೋದು ಬೇಡವಾ? ಅಪ್ರಾಪ್ತೆಯರು ನಮ್ಮ ಬೆಂಗಳೂರು ನಗರದಲ್ಲಿ ಗ್ರಾಮಾಂತರದಲ್ಲಿ 2773 ಜನ ಗರ್ಭಿಣಿಯರು ಅಂತ ಹೇಳ್ತಿದ್ದಾರೆ, ಅಪ್ರಾಪ್ತರು. ಎಲ್ಲಿದೆ ಸರ್? ಯಾಕೆ ಹೀಗೆ? ನಾವ್ ಯಾರನ್ನ ಅಂತ ಬ್ಲೇಮ್ ಮಾಡೋಣ? ರಾಜಕೀಯ ಬ್ಲೇಮ್ ಮಾಡೋಣ, ಜನಗಳನ್ನ ಬ್ಲೇಮ್ ಮಾಡೋಣ, ಅಮಾಯಕರನ್ನ ಬ್ಲೇಮ್ ಮಾಡೋಣ, ಯಾರನ್ನ ಮಾಡೋಣ ಸರ್? ನ್ಯಾಯ ಯಾರ ಹತ್ರ ಕೇಳೋಣ? ಮಕ್ಕಳು ಹೊರಗಡೆ ಹೋಗೋದೇ ಬೇಡ, ಸ್ಕೂಲಿಗೆ, ಕಾಲೇಜಿಗೆ, ವೃತ್ತಿ ಮಾಡಕ್ಕೆ. ಇಬ್ಬರು ಹೆಣ್ಮಕ್ಳು ನೋಡಿ, ಅವ್ರಿಗೆ ಸೇಫ್ಟಿ ಬೇಡವಾ? ಹೊರಗಡೆ ಹೋಗಕ್ಕೆ, ಓಡಾಡಕ್ಕೆ ಸೇಫ್ಟಿ ಬೇಡವಾ ಸರ್? ನೋಡಿ ಸರ್, ನೀವೇ ಫೋಟೋ ತಗೊಳ್ಳಿ. 10 ತಿಂಗಳಲ್ಲಿ 26,463 ಬಾಲ ಗರ್ಭಿಣಿಯರು ಪತ್ತೆ. ಎಲ್ಲಿ ಸರ್ ಇದು? ನಮ್ಮ ಕರ್ನಾಟಕನೇ ಫಸ್ಟು, ನಮ್ಮ ಕರ್ನಾಟಕನೇ ಫಸ್ಟು. ಯಾರಿಗೆ ಕೇಳೋಣ ನ್ಯಾಯ? ನಿಮ್ಮ ಮನೇಲೂ ಅಕ್ಕ ತಂಗಿದಿದ್ದಾರೆ, ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಸ್ವಂತ ಹಿಂದೆ ಮುಂದೆ ಹುಟ್ಟಿರೋರು ಇರ್ತಾರೆ. ಯಾರ ಹತ್ರ ಹೋಗೋಣ ಸರ್? ಅವರಿಗೆ ನಾಳೆ ನಮ್ಮನೇಲೆ ಏನಾದ್ರು ಪರಿಸ್ಥಿತಿಯಲ್ಲಿ ಯಾರನ್ನೋ ಕೇಳೋಣ ಅಂದ್ರೆ ನೀವೆಲ್ಲ ತೋರಿಸಿ ಮಾಧ್ಯಮದಲ್ಲಿ ಅವರು ಈಗ SITಗೆ ಕೊಡೋವಾಗಾಯ್ತು ಸಿದ್ದರಾಮಯ್ಯ ಅವರು. ಇಲ್ಲ ಅಂದಿದ್ರೆ ನೀವು ತೋರಿಸ್ತಿಲ್ಲ ಅಂತಂದಿದ್ರೆ ಯಾವಾಗಲೂ ಮೂಲೆ ಗುಂಪಾಗೋಗ್ಬಿಡ್ತಿತ್ತು ಈ ಪ್ರಕರಣ. ಈಗ ಲೇಡೀಸ್, ಗರ್ಲ್ಸ್ ಅಲ್ಲಿ ಮಾಧ್ಯಮದವರು ಕೆಲಸ ಮಾಡೋದ್ರಿಂದ ನಮ್ಗೆ ಎಷ್ಟು ಪ್ರೌಡ್ ಅನ್ಸುತ್ತೆ ಗೊತ್ತಾ? ಇಷ್ಟು ಜನ ಜೆಂಟ್ಸ್ ಇದ್ದೀರಾ, ಅವ್ರಿಬ್ರು ಕೂತ್ಕೊಂಡು ಅಲ್ಲಿ ನೋಟ್ ಮಾಡ್ತಿದ್ರೆ ನಮ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ. ಈ ತರ ಹೆಚ್ಚೆಚ್ಚು ಹೆಣ್ಮಕ್ಳು ಹೊರಗೆ ಬರಬೇಕು, ಈ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅನ್ನೋದೇ ನಮ್ಮ ವಿನಂತಿ. ಮೊದಲನೇದಾಗಿ SIT ಕೊಟ್ಟಿದ್ದಕ್ಕೆ ನಾವು ಸಿದ್ದರಾಮಯ್ಯಗೆ ಥ್ಯಾಂಕ್ಸ್ ಹೇಳ್ತೀವಿ, ಮುಖ್ಯಮಂತ್ರಿಗಳಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಆದ್ರೆ ಕೊಟ್ಟಿದ್ದು ಒಂದೇ ಅಲ್ಲ, ನಮ್ಗೆ ಮುಖ್ಯವಾಗಿರೋದು FSL ನಾವ್ ಏನೇ ಒಂದು ಟೆಸ್ಟ್ ಮಾಡೋವಾಗ್ಲೂ ಪಾರದರ್ಶಕತೆ ತೋರಿಸ್ಬೇಕು. ಪೊಲೀಸ್ ಅವ್ರನ್ನ ಯಾವುದೇ ರೀತಿಯಲ್ಲೂ ಅಲ್ಲಿ ಕರಾವಳಿಯಲ್ಲಿ ಇರುವಂತವ್ರನ್ನ ನಂಬಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದರಿಂದ ನಾವು ಮಾಧ್ಯಮದವ್ರನ್ನೇ ಮುಂದೆ ಇಟ್ಕೊಂಡು ಇವಾಗ ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅವ್ರು ಏನೇ ಒಂದು FSL ರಿಪೋರ್ಟ್ ಈಗ ಕಲೆಕ್ಟ್ ಮಾಡ್ಕೊಳ್ತಾರೆ ಅಲ್ಲಿ ಬಂದು ಅಂದ್ರೆ ಮಾಧ್ಯಮದವರು ಲೈವ್ ತೋರಿಸಿದ್ರೆ ಮಾತ್ರನೇ ಆ ಸ್ಯಾಂಪಲ್ಸ್ ಎಲ್ಲಿಗೆ ಹೋಗ್ತಿದೆ, ಯಾರ್ಯಾವ ಪರಿಣಿತರ ಹತ್ರ ಹೋಗಿ ಮುಟ್ತಿದೆ ಅನ್ನೋದನ್ನೆಲ್ಲ ನಮ್ಗೆ ನೀವು ಲೈವ್ ಅಲ್ಲಿ ತೋರಿಸಿದ್ರೆ ಮಾತ್ರನೇ ಅದಕ್ಕೆ ನ್ಯಾಯ ಸಿಗೋದು. ಅದು ಒಂದೇ ನಮ್ಮ ಕರ್ನಾಟಕದಲ್ಲಿ ಎಲ್ಲೋ ಮಾಡಿಸ್ತೀವಿ FSL ಅಂದ್ರೆ ದಯವಿಟ್ಟು ಬೇಡ. ಅದೇ ರೀತಿಯಾದಂತ ಸ್ಯಾಂಪಲ್ಸ್ ನ ಫಾರಿನ್ಗೂ ಕಳಿಸಿ ಅವ್ರು ಬಂದಿರೋ ರಿಪೋರ್ಟು ಇಲ್ಲಿ ಬಂದಿರೋ ರಿಪೋರ್ಟು ಎರಡು ಟ್ಯಾಲಿ ಆಗುತ್ತಾ ಅನ್ನೋದು ನೋಡಿದ್ಮೇಲೆ ನಿರ್ಧಾರ ಮಾಡೋಣ. ಒಂದು. ಎರಡನೇದು ಬಂದು ಇದ್ರ ಹೋರಾಟದಲ್ಲಿ ತುಂಬಾ ಜನ ಅಡ್ವೊಕೇಟ್, ಮಾಜಿ ನ್ಯಾಯಾಧೀಶರು ಎಲ್ಲ ಮಾಡಿದ್ದಾರೆ. ಅದರಿಂದ SITಗೆ ಹೋಗ್ತು ಅನ್ನೋದು ಅದು ಒಂದು ನಾವು ಅವರಿಗೆ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ. ನಾವು ಇವತ್ತು ಮಾಧ್ಯಮದ ಮುಖಾಂತರ ಹೇಳಬೇಕೇನೆಂದರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬೇಜಾನು ಶಕ್ತಿ ಕೇಂದ್ರಗಳಿವೆ. ಧರ್ಮಸ್ಥಳ ಕ್ಷೇತ್ರವೇ ಅಲ್ಲ, ಇದೇ ಕರಾವಳಿ ಭಾಗದಲ್ಲಿ ಪುಣ್ಯಕ್ಷೇತ್ರಗಳಿವೆ, ಸ್ಥಾನ ಕ್ಷೇತ್ರಗಳಿವೆ. ಎಲ್ಲೂ ಈ ಥರ
ಯಾವುದೂ ಘಟನೆಗಳು ನಡೆದಿಲ್ಲ. ಈ ಒಂದು ಧರ್ಮಸ್ಥಳ ನೇತ್ರಾವತಿ ಘಟಕದಲ್ಲಿ ನೂರಾರು ಹೆಣ್ಣು ಮಕ್ಕಳು ಮತ್ತೆ ಅತ್ಯಾಚಾರ ಮಾಡಿ, ಹೆಣ್ಮಕ್ಳಿಗೆ ಅತ್ಯಾಚಾರ ಮಾಡಿ, ಕೊಲೆ ಮಾಡಿ ಎಲ್ಲ ಆಗಿ ಕೊಲೆ ಮಾಡಿದ್ದಾರೆ. ಅದು ನಮಗೆ ನ್ಯಾಯ ಸಿಗಬೇಕು ಅಂದ್ಬಿಟ್ಟು ನಾವು ಇದನ್ನು ಮಾಡ್ಕೊತೀವಿ. ಇದೇ ರಾಜ್ಯ ಸರ್ಕಾರ SITಗೆ ತನಿಖೆಗೆ ವಹಿಸಿದ್ದು ಸ್ವಾಗತಾರ್ಹ ವಿಚಾರ. ಸದ್ಯದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಸಿದ್ದರಾಮಯ್ಯವರು ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನಬಹುದು. ಬಹುಶಃ ಅವರೊಬ್ಬರು ಇಂತಹ ನಿರ್ಧಾರ ತೆಗೆದುಕೊಳ್ಳಲು ಸಮರ್ಥ ಅನ್ನುವ ರೀತಿಯಲ್ಲಿ ಕೂಡ ದಕ್ಷ, ಪಾರದರ್ಶಕ ಕೈಗಳಲ್ಲಿ ನೀಡಿದ್ದಾರೆ. ಅದಕ್ಕಾಗಿ ಅವರು ಶ್ಲಾಘನಾರ್ಹರು. ಇವಾಗ ದೇಶದ ಚಿತ್ತ ಧರ್ಮಸ್ಥಳ ದತ್ತಂತಾಗಿದೆ. ಪ್ರತಿಯೊಂದು ಮನೆಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಕೂಡ ಅದರ ಬಗ್ಗೆನೇ ಸುದ್ದಿ. ತನಿಖೆಯ ಆದೇಶ ನೀಡುವುದು, ತನಿಖೆ ನಡೆಸುವುದು ಒಂದು ಕೆಲಸವಾದರೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಸಲು ಫ್ರೀ ಹ್ಯಾಂಡ್ ಕೊಡುವುದು ಬಹುಮುಖ್ಯ. ಈಗಿನ ಪರಿಸ್ಥಿತಿಯಲ್ಲಿ ಈ ಪ್ರಕರಣವನ್ನು ಭಾರಿ ಪ್ರಭಾವಿಗಳಿರುವ ಸಾಧ್ಯತೆ ಇದೆ. ಈ ಅತಿರೇಕದ ಪ್ರಭಾವಿಗೆ ಆಡಳಿತ ಪಕ್ಷದಲ್ಲಿರ್ಬೋದು, ಆಡಳಿತ ಪಕ್ಷದ ಅಥವಾ ವಿರೋಧ ಪಕ್ಷದ ಅಥವಾ ಸ್ಥಳೀಯ ರಾಜಕಾರಣಿಗಳ ಮೇಲೆ ಗಾಢವಾದ ಕಂಟ್ರೋಲ್ ಇರುವ ಬಗ್ಗೆ ಸುದ್ದಿ ಬರುತ್ತಾ ಇದೆ. ಹಾಗಾಗಿ ಸತ್ತವರಿಗೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ದೊರಕಿಸಲು ಸಿದ್ದರಾಮಯ್ಯ ಖುದ್ದಾಗಿ ಮುತುವರ್ಜಿ ವಹಿಸಿ ತನಿಖೆಯ ಮೇಲುಸ್ತುವಾರಿ ವಹಿಸಬೇಕಂತ ನಮ್ಮ ಆಗ್ರಹ. ಇವತ್ತು ಸರ್ಕಾರ SIT ತನಿಖೆ ನಡೆಸಲು ಮುಂದಾಗಿದೆ ಎಂದರೆ ಅದಕ್ಕೆ ಕಾರಣ ಹೊಸ ತಲೆಮಾರಿನ ಮಾಧ್ಯಮ ಅಂದ್ರೆ ಸೋಷಿಯಲ್ ಮೀಡಿಯಾಗಳು ಸೌಜನ್ಯ ಪ್ರಕರಣದ ಮರು ತನಿಖೆ ಮತ್ತು ತಲೆಗುರುಳಿನ ರಹಸ್ಯ ಬೆನ್ನತ್ತಿ ಹೋದದ್ದು ರಾಜ್ಯದ ಸಣ್ಣ ಪುಟ್ಟ ಯೂಟ್ಯೂಬರ್ಗಳು ಮತ್ತು ಫೇಸ್ಬುಕ್ ಪತ್ರಿಕೆಗಳು. ಉಳಿದಂತೆ ಬಹುದೊಡ್ಡ ಹೆಸರಿನ ಸ್ಯಾಟಲೈಟ್ ಟಿವಿಗಳು ಮತ್ತು ಪ್ರಿಂಟ್ ಪತ್ರಗಳು ನೂರಾರು ಸಾವಿನ ಕೇಸಿನ ನ್ಯಾಯ ಕೇಳಲು ಬಂದಿಲ್ಲ ಅನ್ನುವುದೇ ನೋವಿನ ವಿಚಾರ. ಪತ್ರಿಕಾ ಧರ್ಮ ಮಾರಾಟ ಆಗಿದೆ ಅನ್ನೋ ಗುರುತರ ಆಪಾದನೆಗಳು ಕೂಡ ಪತ್ರಿಕೆಗೆ ಮೇಲೆ ಬಿದ್ದಿವೆ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಒಬ್ಬ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕು ನಾವು. ಅಲ್ಲಿ ಪ್ರತಿಯೊಂದು ಮನೆಗಳು ಈ ರೀತಿ ಹೇಳ್ತಾ ಇದ್ದಾರೆ. ಜನರು ಮಾಧ್ಯಮವನ್ನು ನಂಬದಂತೆ ಮಾಧ್ಯಮವೇ ಮಾಡಿಕೊಂಡಿದ್ದು ಉಪನ್ಯಾಸದ ವಿಚಾರ. ಈ ಮೂಲಕ ಸರ್ಕಾರದ ಮುಖ್ಯಮಂತ್ರಿಗಳು, ಸರ್ಕಾರದ ಇತರ ಮಂತ್ರಿಗಳು, ಸಚಿವರು, ಶಾಸಕರು ಹಾಗೂ ವಿರೋಧ ಪಕ್ಷದ ಎಲ್ಲ ಮುಖಂಡರು, ಶಾಸಕರು ಸಹಿತ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ತಮಗೆ ಶ್ರೀ ಕ್ಷೇತ್ರದ ದೇವರ ಶಾಪ, ದೋಷ, ತೊಂದರೆಗಳು ತಟ್ಟದಂತೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷದ ಆಗ್ರಹ. ಒಂದು ವೇಳೆ ಇದು ಹೀಗೆ ಮುಂದುವರಿದಲ್ಲಿ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಕ್ಷ ಮುಂದೊಂದು ದಿನ ಇಡೀ ರಾಜ್ಯದಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಬೇಕಾದದ್ದು ಈ ಮೂಲಕ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಅದು ಪ್ರಗತಿಪರ ಹೋರಾಟಗಾರರು ಮತ್ತು ಸಂಘ ಸಂಸ್ಥೆಗಳ ಮುಖಾಂತರ. ಅದು ಅಲ್ಲದೆ 1986ರಿಂದ ಪದ್ಮನಾಥ ಅಲ್ಲಿಂದ ಶುರುವಾಗಿದ್ದು ಗೊತ್ತಾಗಿದ್ದು, ಸುಮಾರು 38 ವರ್ಷದ ಅಲ್ಲಿಂದ ಗೊತ್ತಾಗಿದ್ದು, ಕೊನೆಯಲ್ಲಿ ಸೌಜನ್ಯ ಕೊಲೆ ಅತ್ಯಾಚಾರ ಅದು 2012. ಆದ ನಂತರ ಆ ಭಾಗದಲ್ಲಿ ಯಾಕೆ ನಡೆದಿಲ್ಲ? ಅದಕ್ಕೆ ಮೊದಲು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ದೇವಸ್ಥಾನಗಳು ಇದೆ. ಇದು ಒಂದೇ ದೇವಸ್ಥಾನ ಅಲ್ಲ, ಬೇರೆ ಕೂಡ ಶಕ್ತಿ ಕೇಂದ್ರ, ಶುದ್ಧ ಭಕ್ತಿ ಕೇಂದ್ರವಿದೆ. ಉದಾಹರಣೆಗೆ ಕಟೀಲ್ ದುರ್ಗಾ ಪರಮೇಶ್ವರಿ, ಸುತ್ತಲ ನದಿ ಇದೆ, ಕೊಳ್ಳೂರು ಮೂಕಾಂಬಿಕೆ, ಶೃಂಗೇರಿ ಶಾರದೆ ಇರುವುದು, ಅಥವಾ ಕುಕ್ಕೆ ಸುಬ್ರಹ್ಮಣ್ಯ, ಇದೆಲ್ಲ ಸ್ನಾನಘಟ್ಟಗಳಿದೆ. ಇಲ್ಲಿ ಮಾತ್ರ ಯಾಕೆ ಆಯಿತು? ನಂತರ 2012 ನಂತರ ಯಾಕಿಲ್ಲ? ಇದುವರೆಗೆ ಯಾಕಿಲ್ಲ? ಅಲ್ಲೇ ತನಕ ಮಾತ್ರ. ಆ 2012 ನಂತರ ಕೆಲವು ಪ್ರಗತಿಪರ ಹೋರಾಟಗಾರರು ಹೋರಾಟ ನಡೆಸಿದ ಕಾರಣಕರ್ತರಾದರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಆ ರೀತಿ ಘಟನೆ ನಡೆದಿಲ್ಲ. ಅದು ಅಲ್ಲದೆ ಅಲ್ಲಿ ಅದು ಕೂಡ ಶ್ರದ್ಧಾಭಕ್ತಿ ಕೇಂದ್ರ ಆದ ಕಾರಣ ಹಲವಾರು ಸಣ್ಣ ಪುಟ್ಟ ಮಕ್ಕಳಿಂದ ವಯೋವೃದ್ಧರ ತನಕ ಮಹಿಳೆಯರಿರ್ಬೋದು, ಗಂಡಸರು ಎಲ್ಲ ಹಾಗೆ ಎಲ್ಲ ದೇವಸ್ಥಾನದ. ನಾನು ಕೂಡ ಇತ್ತೀಚೆಗೆ ಕೂಡ ಕುಂಭಮೇಳದಿಂದ ಗಂಗಾ ಜಲವನ್ನು ಕೊಟ್ಟಿದ್ದೇನೆ ಆ ದೇವಸ್ಥಾನಕ್ಕೆ. ನಡೆದುಕೊಂಡೇ ಹೋಗಿದ್ದೇನೆ ನಾನು, ನಮ್ಮ ಧರ್ಮಪತ್ನಿ. ನಮಗೆ ಕೂಡ ಭಕ್ತಿ ಕೇಂದ್ರ, ಆ ಭಕ್ತಿ ಕೇಂದ್ರ ದೇವರ ಬಗ್ಗೆ ಭಕ್ತಿ, ನಂಬಿಕೆ
ನಮಗೆ ಅಚಲವಾಗಿ ಇದೆ. ಆದ್ರೆ ನಾವು ಕೇಳಿದ್ದು ಅಲ್ಲಿ ನಡೀತಿರುತ್ತ ಅಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ, ಧರ್ಮಸ್ಥಳ ದೇವಸ್ಥಾನ, ಧರ್ಮಸ್ಥಳ ಗ್ರಾಮದಲ್ಲಿ, ಎಸ್, ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿ ಸ್ನಾನಘಟ್ಟದಲ್ಲಿ ಯಾಕೆ ಅದೇ ಸ್ನಾನಘಟ್ಟ ಬೆಲೆ ಕೂಡ ಕಳೆದಿದೆಯಲ್ಲ, ಅಥವಾ ಜನಸಂಖ್ಯೆ ಜಾಸ್ತಿ ಅಂತಂದ್ರೆ ಈಗ ನಮ್ಮ ಒಬ್ಬರು ಹೇಳಿದಂಗೆ ಅವರಿಗೆ ಸ್ವರ್ಗ ಸಿಗುತ್ತದೆ, ಶಾಂತಿ ಇದೆ. ಆ ತರ ಆದ್ರೆ ಬೇರೆ ದೇವಸ್ಥಾನದಲ್ಲಿ ಅಂತ ತಿಮ್ಮಪ್ಪನಲ್ಲಿ ದಿನವೊಂದಕ್ಕೆ ಲಕ್ಷಾಂತರ ಜನ, ವರ್ಷಕ್ಕೊಂದ್ಸರಿ ಶಬರಿಮಲೆ ನಡೆಯುವಂತ ಆ ದೇವಸ್ಥಾನ ಲಕ್ಷಾಂತರ ಜನ. ಬೇಡ ಮಹಿಳೆಯರಿಗೋಸ್ಕರ ಪ್ರಸಿದ್ಧಿಯಾಗಿರೋ ದೇವಸ್ಥಾನ ತಮಿಳುನಾಡು ಮೇಲ್ಮಲ ದೇವಸ್ಥಾನದಲ್ಲಿ ಲಕ್ಷಾಂತರ ಜನ ಹೆಣ್ಣು ಮಕ್ಕಳಿಂದ ವಯೋವೃದ್ಧ ಮಹಿಳೆಯರು ಬರ್ತಾರೆ. ಅಲ್ಲಿಂತ ಒಂದು ಅತ್ಯಾಚಾರ ಕೂಡ ನಡೆದಿಲ್ಲ. ಇದು ಬೇರೆ ಗಂಡಸರದ್ದು ಯಾಕೆ ಸಿಗ್ತಾ ಇಲ್ಲ, ಮತ್ತೆ ಆ ತರ ಪುಣ್ಯಕ್ಷೇತ್ರ ಬಿಟ್ರೆ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಪುಣ್ಯಕ್ಷೇತ್ರಗಳೇ ಇಲ್ವಾ, ಅಲ್ಲಿ ಯಾಕೆ ಈ ತರ ಸಾವುಗಳಾಗ್ತಾ ಇಲ್ಲ ಅಂತ ನಾವು ಇದನ್ನ ಕ್ವಶನ್ ಮಾಡ್ತಾ ಇದ್ದೀವಿ. ಹಾಗೆ ಮತ್ತೆ ಬೇರೆ ಪುಣ್ಯಕ್ಷೇತ್ರಗಳಲ್ಲಿ ಯಾಕೆ ಈ ತರ ಸಹಜ ಸಾವುಗಳು